ಭೀಮಂತಾಗಿ ಬಂದ. ಇನ್ನೂ ಬಂದ ತಕ್ಷಣ ನಮ್ಮ ಏನಪ್ಪ ಅಂದ್ರೆ ಸಮೀರ್ ಎಮ್ ಡಿ ಇದ್ದಂಥವ್ರು ಈ ಸಾಕ್ಷಿದಾರ ಬಂದ, ಸತ್ಯ ಹೊರಗೆ ಬರ್ತದೆ ಪಾಪ, ಇನ್ನೂ ವಿಡಿಯೋ ಮಾಡಿದರು, ಮಾಡಿಬಿಟ್ರು, ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವಾಯಿತು. ಅದು ಸಿಕ್ಕಿದ್ದೇನಪ್ಪ ಕೊನೆ ಸಿಕ್ಕಿದ್ದೇನಪ್ಪ ಅಂತಂದ್ರೆ ತೇಮ್ರೋಡಿ ಅದ್ರ ಜೊತೆಗೆ ಮಠ್ಯನವರು ಒಂದು 4-5-6 ಜನ, ವಿಠಲಗೌಡ ಆಗಿರ್ಬೋದು, ಇವರೆಲ್ಲರೂ ಇವರೇ ಆರೋಪಿಗಳು, ಇವರು ಸುಳ್ಳುಗಾರರು, ಇವರು ಸತ್ಯ ಹೇಳ್ತಾ ಇಲ್ಲ ಅನ್ನುವಂಥ ಒಂದು ಏನಪ್ಪ ಅಂದ್ರೆ ಅಭಿಪ್ರಾಯ ಮೂಡಿಬಿಡ್ತೀವಂತೆ. SIT ಅನ್ನು 2 ದಶಕಗಳ ಇಲ್ಲಿ ನಡೆದಂಥ ಘಟನೆಗಳ ಬಗ್ಗೆ, ಈ ದುರಂತಗಳ ಬಗ್ಗೆ ತನಿಖೆ ಮಾಡಲಿ ಅಂದ್ರೆ ಅದು ಕೇವಲ ಚೆನ್ನೈ ಸುತ್ತ ಗಿರಿಕಿ ಹೊಡ್ಲಿಕ್ಕೆ ಶುರು ಮಾಡಿಬಿಡ್ತು. ಆ ಸುಳ್ಳು ಅವ್ರು ಹೇಳಿದ್ದು ಭಾಳಷ್ಟು, 106 ಬರಲಿಲ್ಲ, ಅಲ್ಲಿ ಏನೋ ಅಸ್ಥಿಪಂಜರಗಳು ಸಿಗಲಿಲ್ಲ, ಮೂಳೆಗಳು ಸಿಗಲಿಲ್ಲ ಅಂತೇಳಿ ಅದು ಒಂದು ಬೇರೆ ರೂಪಲ್ಲಿ ಹೇಳ್ತು. ಅಂದ್ರೆ ಇಲ್ಲಿವರೆಗೆ ಮಾಡಿದಂತಹ ಹುಡುಕಾಟದ ಸಂಶೋಧನೆಯ ಪ್ರಯತ್ನಗಳೆಲ್ಲ ನದಿಯಲ್ಲಿ ಅಥವಾ ನೀರಲ್ಲಿ ಉಣಚಿ ತೊಳೆದಂಗೆ ಆಗೋಗ್ಬಿಡ್ತು ಅನ್ನೋಂಥ ಮಾತಾಗಿ ಹೋಗ್ಬಿಟ್ಟರೆ ಇವತ್ತು. ಅದಕ್ಕಾಗಿ ಇವತ್ತು ಇದು ಹೊಸದಾಗಿ ಬಂದರು. ನಮ್ಮ ಬಾಲಣ್ಣವರು ಮತ್ತು ಕುಸುಮಾವತಿ ಅವರು ಕುಡ್ಕೊಂಡು ಹೈಕೋರ್ಟ್ನಲ್ಲಿ ಹೋಗಿದ್ದಾರೆ. ಇವು ಯಾರು ಇವರು 74 ಜನ ಅನ್ಐಡೆಂಟಿಫೈಡ್, ಇವ್ರು ಎಲ್ಲಿಂದ ಬಂದರು, ಇವರು ಸಂಬಂಧಿಕರು ಯಾರು, ಯಾರು ಇವರು, ಏನು ಎಂತ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವು FIR ಎಲ್ಲಿದ್ದಾವ, ಅದ್ರ ರಿಪೋರ್ಟ್ಸ್ ಎಲ್ಲಿದ್ದಾವೆ, ಇದು ಕೇಳ್ತಾ ಇದ್ದಾರೆ. ಇದು ಮೂಲಕ ಕೈ ಹಾಕಿದಂಥದ್ದಾಗಿಬಿಟ್ಟದಂತೆ. ಇದು ಇದರ ಮೂಲಕ ಕೈ ಆಗ್ಯದ. ಇದನ್ನು ಮಾಡಿದವರು ಯಾರಪ್ಪ, ಒಂದೊಂದಿನ ಪೊಲೀಸ್ ಅಧಿಕಾರಿಗಳು, ಆವತ್ತಿನ ಅಲ್ಲಿಯ ಕಂದಾಯ ಅಧಿಕಾರಿಗಳು ಅಥವಾ ಅಲ್ಲಿಯ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಸಂಬಂಧಿಸಿದವರು, ಅದು ಅಧ್ಯಕ್ಷರು, ಇವರೆಲ್ಲ ಬರುವಂಥವ್ರು. ಇವರೆಲ್ಲರೂ ಹಿಡಿದಾಗ ಮಾತ್ರ ಇವರೆಲ್ಲರೂ ಕ್ವೈರಿ ಮಾಡಿ ಸತ್ಯ ಏನು ಅನ್ನೋದು ಹೊರಗೆ ಹಾಕಿದಾಗ ಮಾತ್ರ ಗೊತ್ತಾಗುವಂಥದ್ದು. ಇನ್ನೂ ಅನೇಕ ಘಟನೆಗಳಿದ್ದಾವೆ, ಅಟ್ಲೀಸ್ಟ್ 74 ಘಟನೆಗಳ ಬಗ್ಗೆ. ಅಂದರೆ ಈಗಾಗಲೇ ನಾನು ಹಲವು ಸಲ ರೆಫರ್ ಮಾಡಿದ್ದೀನಿ. ಇಲ್ಲಿ ಉಗ್ರಪ್ಪನವರ ವರದಿಯಲ್ಲಿ 477 ಇಂಥ ಕೇಸುಗಳಿದ್ದಾವೆ.